ಕದನ ವಿರಾಮ ಆಯಿತು ಅಂದ ತಕ್ಷಣ ಲೆಬನಾನ್ ಮೇಲೆ ದಾಳಿ ಶುರು ಮಾಡಿದ್ರು ಅಂದರೆ ಇವತ್ತು 250 ಜನರನ್ನು ಕೊಂದು ಹಾಕಿದ್ದಾರೆ ಸೌತ್ ಲೆಬನಾನ್ನಲ್ಲಿ. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಗೆ ಸಂಬಂಧಪಟ್ಟವರನ್ನು ಯಾರನ್ನೂ ಉಳಿಸುವುದಿಲ್ಲ ಅಂತ ನಿರ್ಧರಿಸಿಕೊಂಡು ನಡೀತಾ ಇರುವ ದಾಳಿ ಇದ್ದಂಗಿದೆ ಇದು. 10 ನಿಮಿಷದಲ್ಲಿ 100 ಸಾರ್ಟೀಸ್. ಕಂಡಲ್ಲಿ ಹಾಕಿದ್ದಾರೆ ಬಾಂಬ್. ಇದ್ಯಾಕೆ? ಟ್ರಂಪನ್ನ ನಂಬಕ್ಕೆ ಬರೋದಿಲ್ಲ. ಅಂದರೆ ನೆತನ್ಯಾಹು ಏನು ಯೋಚನೆ ಮಾಡ್ತಿರ್ಬೋದು ಅನ್ನೋದು ಹೇಳ್ತಾ ಇರೋದು ನಾನು. ಟ್ರಂಪನ್ನು ನಂಬೋದಕ್ಕಾಗೋದಿಲ್ಲ. ನಮಗೆ ಕೇಳದೆ ಇರಾನ್ ಜೊತೆಗೆ ಕದನ ವಿರಾಮ ಅಂದ್ಬಿಟ್ರು. ಈಗ ಇರಾನು ಲೆಬನಾನ್ ಮೇಲೂ ದಾಳಿ ನಿಲ್ಲಿಸಿ ಅಂತಿದೆ. ಅಂದ್ಬಿಟ್ರಿ ಇವರು. ಅದಕ್ಕೂ ಡೊನಾಲ್ಡ್ ಟ್ರಂಪು ಆಯಿತು ಬಿಡಿ ಲೆಬನಾನ್ ಮೇಲೂ ನಿಲ್ಲಿಸೋಣ ಅಂದ್ಬಿಟ್ರೆ ಟಾರ್ಗೆಟ್ ಅಚೀವ್ ಆಗೋದಿಲ್ಲ ಇಸ್ರೇಲ್ದು. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆ ಅರೆಜೀವ ಮಾಡಿ ಉಳಿಸಿದ ಹಾವಿನಂತೆ ಉಳ್ಕೊಂಡ್ಬಿಡುತ್ತೆ. ಈಗೇನು ಈ ದಾಳಿಯಿಂದ ಅದೇನು ಸಂಘಟನೆ ಪೂರ್ತಿಯಾಗಿ ಹೋಗ್ಬಿಡುತ್ತೆ ಭಯೋತ್ಪಾದಕ ಸಂಘಟನೆ ಅಂತ ಹೇಳ್ತಿಲ್ಲ ನಾನು. ಆದರೂ ಇನ್ನೂ ದೊಡ್ಡ ಹೊಡೆತ ಕೊಡುವ ಅವಕಾಶ ಇದ್ದಾಗ ಯಾಕೆ ಕೊಡಬಾರ್ದು ಅಂತ ನೆತನ್ಯಾಹು ಬಹುಶಃ ಅದೇ ಕಾರಣಕ್ಕೆ ಇರಾನಿನ ಒತ್ತಡಕ್ಕೆ ಬಿದ್ದು ಆಯಿತು ಬಿಡಿ ಲೆಬನಾನ್ ಮೇಲಿನ ದಾಳಿನೂ ನಿಲ್ಲಿಸೋಣಂತೆ ಅಂತ ಒಪ್ಕೊಂಡ್ಬಿಟ್ರೆ ಅಷ್ಟರೊಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊಡೆದು ಬಿಡೋಣ ಅನ್ನುವ ರೀತಿಯಲ್ಲಿ 250 ಜನರು ಸಾಯುವ ದಾಳಿಯೊಂದನ್ನು ಇವತ್ತು ಇಸ್ರೇಲ್ ಮಾಡ್ತು. ಇಸ್ರೇಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಲೆಬನಾನ್ಗೂ ಈ ಸೀಸ್ ಫೈರ್ಗೂ ಸಂಬಂಧನೇ ಇಲ್ಲ, ನಮ್ಮ ಟಾರ್ಗೆಟ್ಗಳು ಇದಾವಲ್ಲಿ ನಾವು ಹೊಡಿತೀವಿ ಅಂತ. ಇದೆಲ್ಲ ಲೆಬನಾನ್ ಮೇಲಿನ ದಾಳಿಯನ್ನು ಯಾರು ಖಂಡನೆ ಮಾಡಿದರು ನೋಡಿ. ಆಸ್ಟ್ರೇಲಿಯಾ, ಇಟಲಿ, ಫ್ರಾನ್ಸ್, UK ಲೆಬನಾನ್ ಮೇಲಿನ ದಾಳಿಯನ್ನು. ಅಲ್ಲಿಗೆ ಇದೊಂದು ಸ್ಟ್ರಾಂಗ್ ಅಲಯನ್ಸ್ ಅಂತ ಇತ್ತಲ್ಲ, ಅಲಯನ್ಸ್ನಲ್ಲಿ ಬಿರುಕಲ್ಲ ಕಂದಕ ಬಂದು ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಂದಕ ಬಂದು ಹೋಗಿದೆ. ಈ ದೇಶಗಳು ಹಿಸ್ಟಾರಿಕಲಿ ಇಸ್ರೇಲ್ನ ರೈಟ್ ಆಫ್ ಎಕ್ಸಿಸ್ಟೆನ್ಸ್ನ ಪರವಾಗಿದ್ದವು, ರೈಟ್ ಆಫ್ ಸೆಲ್ಫ್ ಡಿಫೆನ್ಸ್ನ ಪರವಾಗಿದ್ದ ದೇಶಗಳಿವು. ಲೆಬನಾನ್ ಮೇಲಿನ ದಾಳಿ ಮಾಡಬಾರ್ದು, ಕದನ ವಿರಾಮದಲ್ಲಿ ಲೆಬನಾನ್ ಕೂಡ ಇರಬೇಕು ಅಂತ ಹೇಳ್ತಾ ಇದ್ದಾವೆ ಈಗ ಆಸ್ಟ್ರೇಲಿಯಾ, ಇಟಲಿ, ಫ್ರಾನ್ಸ್, UK. ಈಗ ನಾಳಿನ ಮೀಟಿಂಗ್ ಆಗೋದೇ ಡೌಟ ಅನ್ನೋ ಸಿಚುವೇಶನ್ ಇದೆ. ಅದರ ಮಧ್ಯದಲ್ಲಿ ಪಾಕಿಸ್ತಾನದಲ್ಲಿ ಯಾವುದಕ್ಕೆ ಆಗ್ರಹ? ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ. ಈ ಕದನ ವಿರಾಮಕ್ಕಾಗಿ 3 ಜನ ಶ್ರಮ ಪಟ್ಟಿದ್ದಾರೆ. ಶಹಬಾಜ್ ಶರೀಫ್, ಪಾಕಿಸ್ತಾನದ ಪ್ರಧಾನಿ; ಆಸಿಮ್ ಮುನೀರ್, ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್; ಆಸಿಫ್ ಅಲಿ ಜರ್ದಾರಿ, ಪಾಕಿಸ್ತಾನದ ಅಧ್ಯಕ್ಷರು. ಈ 3 ಪೈಕಿ ಒಬ್ಬರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಡಬೇಕು ಅಂತ ಪಾಕಿಸ್ತಾನಿ ಮೀಡಿಯಾದಲ್ಲಿ ದೊಡ್ಡದೊಂದು ಕ್ಯಾಂಪೇನ್ ನಡೀತಾ ಇದೆ. ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಕ್ಯಾಂಪೇನ್ ನಡೆಸ್ತಾ ಇದ್ದಾವೆ. ಮುಸ್ಲಿಂ ಲೀಗ್ನವರು ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಫೈಸಲ್ ಮೀರ್ ಅಂತ ಲಾಹೋರಿನ PPP ನಾಯಕ ಹೇಳ್ತಾ ಇರೋದು, ಸಮ್ಮಿಶ್ರ ಸರ್ಕಾರದ ದಣಿವರಿಯದ ರಾಜತಾಂತ್ರಿಕ ಪ್ರಯತ್ನಗಳ ನೇರ ಪರಿಣಾಮದಿಂದಾಗಿ ಇಸ್ರೇಲ್, ಅಮೆರಿಕ, ಇರಾನ್ ಮಧ್ಯೆ ಕದನ ವಿರಾಮ ಏರ್ಪಟ್ಟಿದೆ. ಪಾಕಿಸ್ತಾನದ ಅಧ್ಯಕ್ಷರು ದೂರದೃಷ್ಟಿಯುಳ್ಳ ನಾಯಕ, ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಕಾರ್ಯತಂತ್ರದಿಂದ ಇಂಥದ್ದೊಂದು ಚಿಂತನೆ ಬಂತು. ಶಹಬಾಜ್ ಶರೀಫ್ ಅವರ ರಾಜತಾಂತ್ರಿಕ ದೃಷ್ಟಿಕೋನ ಇದೆ. ಇವರ ಸೇವೆಯನ್ನು, ಮಾನವೀಯತೆಗೆ ಇವರು ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ನೊಬೆಲ್ ಶಾಂತಿ ಪುರಸ್ಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ಮಾತುಕತೆ ನಾಳೆ ಆಗುತ್ತಾ ಅನ್ನೋದನ್ನು ಫಸ್ಟ್ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.